ಕುಷ್ಟಗಿ ತಾಲೂಕಿನ ದೋಟಿಹಳ್ಳ ಗ್ರಾಮದ ಅವಧೂತ ಶುಕಮುನಿ ಸ್ವಾಮಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ಪಂಚಾಮೃತಾಭಿಷೇಕ, ಬಿಲ್ವಾರ್ಚನೆ, ಮಹಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ರಥದ ಮುಂದೆ ಹೋಮ, ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಹಾರಥೋತ್ಸವ ಜರುಗುವ ಮುಂಚಿತವಾಗಿ ಪಲ್ಲಕ್ಕಿಯು ದೋಟಿಹಳ್ಳ ಹಾಗೂ ಕೇಸೂರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಥದ ಬೀದಿಗೆ ಬಂದು ಭೂಮಿ ತಾಯಿಗೆ ಬಲಿ ಅನ್ನದ ಸಮರ್ಪಣೆ ಮಾಡುವ ಮೂಲಕ ರಥದ ಬೀದಿಯಲ್ಲಿ ಪಲ್ಲಕ್ಕಿಯು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಸಂಚರಿಸಿತು. ರಥೋತ್ಸವಕ್ಕೆ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಸಂಗಣ್ಣ ಕರಡಿ, ಮಾಜಿ ಸಚಿವ ಅಮರೇಶ್ ಗೌಡ, ಪಾಟೀಲ್ ಬಯ್ಯೋಪುರ, ಕಾಡರ್ ನಿಗಮ ಅಧ್ಯಕ್ಷ ಹಸನಸಾಬ ದೋಟಿಹಳ್ಳ, ದೊಡ್ಡದ್ ಬಸವನಗೌಡ ಬಯ್ಯಾಪುರ, ಅಶೋಕ ಶಿಗ್ಗಾವಿ, ಅಬ್ದುಲ್ ರಜಾಕ್ ಮದಲ್ಕಟ್ಟಿ, ಬಸವರಾಜ್ ಕ್ವಾಟರ್, ಮಹಂತೇಶ್ ಬಾದಾಮಿ, ಕೆ ಮಹೇಶ್ ಕಾಳಗಿ, ಸುರೇಶ್ ಕುಂಟನಗೌಡರ್, ವಿಜಯನಾಯಕ ಸೇರಿದಂತೆ ದೋಟಿಹಳ್ಳ ಹಾಗೂ ಕೇಸೂರು ಗ್ರಾಮದ ಗಣ್ಯರು, ಸಾರ್ವಜನಿಕರು ಇದ್ದರು. ವಿವಿಧ ಜಿಲ್ಲೆಗಳಿಂದ, ವಿವಿಧ ಗ್ರಾಮಗಳಿಂದ 60,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಈ ರಥೋತ್ಸವ ಸಂದರ್ಭದಲ್ಲಿ ಕುಷ್ಟಗಿ ಪ್ರಭಾರಿ ಸಿಪಿಐಡಿಎಸ್ ಆಂಜನೇಯ, ಪಿಎಸ್ಐ ಹನುಮಂತಪ್ಪ ತಳವಾರ್, ಹನುಮಸಾಗರ ಪಿಎಸ್ಐ ಧನುಂಜಯ, ತಾವರಗೆರೆ ಪಿಎಸ್ಐ ಚಂದ್ರಪ್ಪ, ಎಎಸ್ಐ ತಾಯಪ್ಪ, ಮುತ್ತಣ್ಣ ಸೇರಿದಂತೆ 400ಕ್ಕೂ ಅಧಿಕ ಜನ ಪೊಲೀಸರು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು.